ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಕ್ಕಲಿಗ ಸಮುದಾಯದ 5 ಮಂತ್ರಿ ಸ್ಥಾನ ನೀಡಿ ಬಾಲಣ್ಣ ಚೆಲುವರಾಯ ಸ್ವಾಮಿಯವರು ಅದೃಷ್ಟವಂತರು ಎಂದ ನಂಜಾವಧೂತ ಶ್ರೀಗಳು. ಜಮೀರ್ ಪರ ಸತೀಶ್ ಜಾರಕಿಹೊಳಿ, ಕುಣಿಗಲ್ ರಂಗನಾಥ್ ಬ್ಯಾಟಿಂಗ್. ಮುಸ್ಲಿಮರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನೋಡಿಕೊಳ್ತಾರೆ ಎಂದ ಬೆಳಗಾವಿ ಸಾಹುಕಾರ್. 2ನೇ ಅವಧಿಗೂ ನನಗೆ ಸಚಿವ ಸ್ಥಾನ ಬೇಕು ಎಂದ ಎಂಸಿ ಸುಧಾಕರ್. ದೇವರ ಮೊರೆ ಹೋದ ಶಿವರಾಜ್ ತಂಗಡಗಿ ಕುಟುಂಬ. ಈ ಸುದ್ದಿಗಳನ್ನು ನೋಡೋಣ ಖಾತೆ ಕಸರತ್ತು ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಈಗಾಗಲೇ 13 ಮಂದಿಗೆ ಮಂತ್ರಿಗಿರಿ ಪಟ್ಟ ಕಟ್ಟಲಾಗಿದೆ. ಇನ್ನು 20 ಸ್ಥಾನಗಳನ್ನು ತುಂಬಲು ಅವಕಾಶ ಇದ್ದು 2ನೇ ಲಿಸ್ಟ್ನಲ್ಲಿ ಸಂಪುಟ ಸೇರಲು ಭಾರಿ ಪೈಪೋಟಿ ನಡೀತಾ ಇದೆ. ಹೀಗಿರುವಾಗ ಸ್ಫಟಿಕಪುರಿ ಮಹಾಸಂಸ್ಥಾನದ ನಂಜಾವಧೂತ ಶ್ರೀಗಳು ಒಕ್ಕಲಿಗ ಸಮುದಾಯಕ್ಕೆ ಇನ್ನೂ 4 ರಿಂದ 5 ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಕೃಷ್ಣ ಬೈರೇಗೌಡರನ್ನ ಗುರುತಿಸಿದ್ದಾರೆ. ಮುಖ್ಯಮಂತ್ರಿಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಕ್ಕಾಗಲ್ಲ, ಅವರೇ ಸರ್ಕಾರ. ಅದರಿಂದ 4 ರಿಂದ 5 ಸಮುದಾಯದ ನಾಯಕರನ್ನ ಮಂತ್ರಿ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈ ಸರಿ ಒಬ್ಬರಿಗೆ ಕೊಟ್ಟಿದ್ದಾರೆ, ಕೃಷ್ಣ ಬೈರೇಗೌಡರಿಗೆ ಗುರುತಿಸಿದ್ದಾರೆ. ಮುಖ್ಯಮಂತ್ರಿ ಅವ್ರನ್ನೇ ನಾವು ಲೆಕ್ಕ ತಗೊಳಕ್ಕಾಗಲ್ಲ, ಅವರೇ ಸರ್ಕಾರ. ಅದರಿಂದ ಇನ್ನು 4 ರಿಂದ 5 ಜನಗಳಿಗಾದ್ರೂ ಕೂಡ ಸಮುದಾಯದ ಮುಖಂಡರುಗಳಿಗೆ ಮಂತ್ರಿ ಒಬ್ಬರು ಮಾಡಬೇಕು ಹಾಗೆ ಅಂತೇಳಿ ಮತ್ತೆ ಮಾತು ಮುಂದುವರಿಸಿದ ನಂಜಾವಧೂತ ಶ್ರೀಗಳು ತಮ್ಮ ಜೊತೆಯಲ್ಲೇ ವೇದಿಕೆ ಮೇಲಿದ್ದ ಶರತ್ ಬಚ್ಚೇಗೌಡ, ಬಾಲಕೃಷ್ಣ, ಚೆಲುವರಾಯಸ್ವಾಮಿ ಹೆಸರು ಉಲ್ಲೇಖಿಸಿ ಇವರಿಗೆ ಸ್ಥಾನ ನೀಡಬೇಕು ಅಂತ ಬ್ಯಾಟ್ ಬೀಸಿದ್ದಾರೆ. ಇವರೆಲ್ಲ ಒಂದ್ ರೀತಿ ಅದೃಷ್ಟವಂತರು, ಅಂದ್ರೆ ಇವರಿಗೆ ಅದೃಷ್ಟ ಕಮ್ಮಿ. ಇವರು ಯಾರ ಜೊತೆ ಇರ್ತಾರೋ ಅವ್ರಿಗೆ ಲಕ್ ತಿರುಗಿ ಬಿಡುತ್ತೆ. ಈ ಬಾಲಣ್ಣ, ಚೆಲುವರಾಯಸ್ವಾಮಿ ಅವರು ಇವರದೊಂದು ಟೀಮ್ ಇದೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಕುಮಾರಣ್ಣ ಅವ್ರ ಜೊತೆ ಇದ್ರು, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರು ಅಂತ ಹೇಳಿದ್ರು. ಬಾಲಕೃಷ್ಣರವ್ರಿಗೆ ಇವರೆಲ್ಲ ಒಂದು ರೀತಿ ಅದೃಷ್ಟವಂತರು. ಅಂದ್ರೆ ಇವ್ರಿಗೆ ಅದೃಷ್ಟ ಕಮ್ಮಿ. ಇವ್ರು ಯಾರ ಜೊತೆ ಇರ್ತಾರೆ ಅವ್ರಿಗೆ ಲಕ್ ತಿರುಗಿಬಿಡುತ್ತೆ. ಇವ್ರದೊಂದು ಟೀಮ್ ಇದೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ಕುಮಾರಣ್ಣವ್ರ ಜೊತೆ ಇದ್ರು, ಕುಮಾರಣ್ಣವ್ರ ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಎಚ್ ಸಿ ಬಾಲಕೃಷ್ಣಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಂಜಾವಧೂತ ಶ್ರೀಗಳು ಹೇಳಿದ್ದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಖುಷಿಯಾಗಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಅವರು, ಸ್ವಾಮೀಜಿಗಳು ಪ್ರೀತಿಯಿಂದ ಹೇಳಿದ್ದಾರೆ ಅಂದ್ರು. ಏನಮ್ಮ ಪಾಪ ನನ್ನ ಮೇಲೆ ಪ್ರೀತಿ, ನಮ್ಗಳ ಮೇಲೆ ಪ್ರೀತಿಯಿಂದ ಹೇಳಿದ್ದಾರೆ, ನೀವು ಅದನ್ನೇ ಡಿಸ್ಪ್ಯೂಟ್ ಮಾಡಿದ್ರೆ ಹೆಂಗೆ? ನಂಜಾವಧೂತ ಸ್ವಾಮೀಜಿಯವರು ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಇವ್ರು ಹಿಂದೆ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಾಗಲೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಈಗ ಅಲ್ಲಿ ಬಿಟ್ಟು ಬಂದು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸೇರಿಕೊಂಡ್ರು. ಇಲ್ಲೂ ಕೂಡ ಇದೊಂಥರ ಅವ್ರ ಹೇಳಿಕೆಗೂ ಮತ್ತು ಈ ಆಗಿರ್ತಕ್ಕಂಥ ಸನ್ನಿವೇಶಕ್ಕೂ ಕಾಕತಾಳೀಯ ಅಷ್ಟೇ. ಜಮೀರ್ ಅಹಮದ್ ಸಚಿವ ಸ್ಥಾನ ಕೊಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ನೀಡುವ ವಿಷಯ ವರಿಷ್ಠರ ಗಮನದಲ್ಲೂ ಇದೆ. ಸರಿಯಾದ ಟೈಮಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ, ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಕುಣಿಗಲ್ ಶಾಸಕ ರಂಗನಾಥ್ ಮಾತಾಡಿ ಜಮೀರ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ವಿಚಾರ ಉಲ್ಲೇಖಿಸಿದ್ದಾರೆ. ಕೇವಲ ಸಮಯದಲ್ಲಿ ಸಾಂದರ್ಭಿಕವಾಗಿ ತಪ್ಪುಗಳಾಗುತ್ತವೆ. ವೈರಲ್ ಆಡಿಯೋ ಅವರದ್ದೇ ಅಂತಾದ್ರೆ ನಾನು ತಪ್ಪು ಅಂತಾನೆ ಹೇಳ್ತೀನಿ. ಹೀಗಿದ್ರೂ ನಾನು ಕೂಡ ಜಮೀರ್ ಅವರನ್ನ ಸಚಿವರನ್ನಾಗಿ ನೋಡೋಕೆ ಆಸೆ ಪಟ್ಟಿದ್ದೀನಿ ಅನ್ನೋ ಮೂಲಕ ಜಮೀರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ನಾನು ಸಹ ಆ ಒಂದು ಅವ್ರು ಏನಾದ್ರು ನಡೆದಿದ್ದಲ್ಲಿ ತಪ್ಪು ಅಂತ ನಾನು ಎದುರುಗಡೆ ಹೇಳಂತ ನಾನು. ಸೊ ಹಾಗಾಗಿ ಇವತ್ತಿನ ದಿನ ಒಬ್ಬ ಹಿರಿಯ ಮುಖಂಡರಾಗಿ ಸಮಾಜದಲ್ಲಿ ಜವಾಬ್ದಾರಿ ತಂದಲ್ಲಿ ಹೋಗುವಂತನಾಗಿ ಕುಣಿಗಲ್ ತಾಲೂಕಿನ ಮಗನಾಗಿದ್ಕೊಂಡು ನಾನು ಇವತ್ತಿನ ದಿನ ನಮ್ಮ ಸರ್ಕಾರಕ್ಕೆ ಅವರನ್ನು ಸಂಪುಟ ಸಚಿವನಾಗಿ ನೋಡಲಿಕ್ಕೆ ಆಸೆ ಪಟ್ಟಿದ್ದೇನೆ. ಶಾಸಕ ಎಂಸಿ ಸುಧಾಕರ್ ಮಾತನಾಡಿ, ಸಚಿವ ಸ್ಥಾನ ಬೇಕು ಅನ್ನೋದು ನನ್ನ ಧರ್ಮ. ಒಂದ್ ವೇಳೆ ನಾನೇ ಕೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸಚಿವ ಸ್ಥಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ನಾನು ಹಾಕಿಕೊಂಡಿರುವ ಕಾರ್ಯಕ್ರಮಗಳು ಪೂರ್ಣ ಆಗಬೇಕು ಅಂದ್ರೆ ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಅಂತ ಹೇಳಿದ್ರು. ಏನೋ ಒಂದು ಕಾರ್ಯಕ್ರಮಗಳನ್ನು ಏನು ನಾನು ಪ್ರಾರಂಭ ಮಾಡಿದ್ದೀನಿ ಅದಕ್ಕೆ ಪೂರ್ಣ ಆಗಬೇಕಾದ್ರೆ ನನಗೆ ಅದನ್ನು ಅವಕಾಶ ಕೊಡಿ, ಇಲ್ಲಾಂದರೆ ಅದು ದಾರಿ ತಪ್ಪೋದು ಅಂತಕ್ಕಂಥದ್ದು ನಾನು ಮನವಿ ಮಾಡಿದ್ದೀನಿ. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ನಾಯಕರ ಗಮನ ಸೆಳೆದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ, ನನಗೆ ಸಚಿವನಾಗೋ ಎಲ್ಲ ಅರ್ಹತೆಗಳು ಇದೆ ಅಂದ್ರು. ಸಚಿವನಾಗೋಕೆ ನಾನು ಕೂಡ ಫಿಟ್ ಇದ್ದೀನಿ ಅಂತಾನು ಒತ್ತಿ ಹೇಳಿದ್ದಾರೆ. ನಮ್ಮ ಎಕ್ಸ್ಪೀರಿಯೆನ್ಸು, ಜಾತಿ ಸಮ ಇರಬೇಕು, ಜಾತಿ ಇರಬೇಕು, ನಾನು ಎಲ್ಲಾದ್ರೂ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ನನ್ನ ಅನಿಸಿಕೆ ಏನಪ್ಪ ಅಂದರೆ ನಾನು ಎಲ್ಲದರಲ್ಲೂ ಫಿಟ್ ಇದ್ದೀನಿ ಅಂತ ಅನಿಸುತ್ತೆ.
ಕೊಪ್ಪಳದಲ್ಲಿ ಶಿವರಾಜ್ ತಂಗಡಗಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಮನೆಯವರು ದೇವರ ಮೊರೆ ಹೋಗಿದ್ದಾರೆ. ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದ ತಾಯಮ್ಮ ದೇವಸ್ಥಾನದಲ್ಲಿ ತಂಗಡಗಿ ತಾಯಿ ಪತ್ನಿ ಪೂಜೆ ಸಲ್ಲಿಸಿದ್ರು. ಮತ್ತೊಮ್ಮೆ ಮಂತ್ರಿ ಆಗಲೆಂದು ಹರಕೆ ಹೊತ್ತರು. ಶಾಸಕ ಪ್ರಸಾದ್ ಅಬ್ಬಯ್ಯರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಹುಬ್ಬಳ್ಳಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಸಾದ್ ಅಬ್ಬಯ್ಯ ಬೆಂಬಲಿಗರು ಹೋರಾಟ ನಡೆಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಸಚಿವರ ಅಸಮಾಧಾನ, ಬಂಡಾಯ ಶಮನ ಆಗ್ತಿದ್ದಂತೆ ಎರಡನೇ ಪಟ್ಟಿಯಲ್ಲಿ ತಮಗೆ ಅವಕಾಶ ಕೊಡಬೇಕು ಅಂತ ಆಕಾಂಕ್ಷಿಗಳು ಬೇಡಿಕೆ ಇಡ್ತಿದ್ದಾರೆ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಗುರೂಜಿಯ ಮೊರೆ ಹೋಗಿದ್ದಾರೆ. ಸಚಿವ ಸ್ಥಾನ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ತಂದಿಟ್ಟಿದೆ.